ಅಯ್ಯೋ Hello. Oh, wrong, my dear boys, wrong. ಅಡಿಗೆ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಕತ್ತರಿಸೋದನ್ನ ಮಕ್ಕಳ ರೀತಿ ಬೀದಿಗೆ ತಂದು ಜನಗಳನ್ನ ಹೆದರ್ಸೋದು ತಪ್ಪು. ನಡು ಬೀದಿಯಲ್ಲಿ ಹೆಂಗಸರು ತಾಳಿ ಕೇಳುವಂತ ನೀಚ್ ಕೆಲ್ಸಕ್ಕೆ ನೀವು ಯಾಕೆ ಹಿಡಿದಿದ್ದೀರಾ ಅಂತ ನನಗ್ ಚೆನ್ನಾಗಿ ಗೊತ್ತು. ಹಸಿವು ಹಾಗಂತ ಹೇಳಿ ಸಿಕ್ಕಿದ್ದಕ್ಕೆಲ್ಲ ಬಾಯಿ ಹಾಕಿದ್ರೆ ತಿನ್ನೋಕ ನನೋ ಸಿಕ್ಕುತ್ತೆ, ಚಿನ್ನನೋ ಸಿಕ್ಕುತ್ತೆ, ಒಂದೊಂದ್ಸಾರಿ ಹೊಲಸು ಸಿಕ್ಕುತ್ತೆ. ನೀವು ಹೊಲಸು ತಿನ್ನೋ ಜನ ಅಲ್ಲ ಅಂತಾನೂ ನನಗೆ ಚೆನ್ನಾಗಿ ಗೊತ್ತು. ನಿಮ್ ಹೊಟ್ಟೆಗೆ ತಾನೇ ಬೇಕು, ನಾನ್ ಕೊಡ್ತೀನಿ. ಐ ವಿಲ್ ಗಿವ್ ಯು 110 rupees ಇದೆ. ನಿಮ್ಮೊಬ್ರಿಗಲ್ಲ, ನಿಮ್ ಎಲ್ಲರಿಗೂ ಒಳ್ಳೆ ಹೋಟ್ಲಿಗೆ ಹೋಗಿ ಹೊಟ್ಟೆ ತುಂಬಾ ಊಟ ಮಾಡಿ ಅವ್ರಿಬ್ಬರನ್ನ ಬಿಟ್ಬಿಟ್ಟು ಅವ್ರ ವಸ್ತುನ ವಾಪಸ್ ಕೊಟ್ಬಿಡಿ. ತಗೊಳ್ಳಿ. ಎಸ್, ಬಿಟ್ಬಿಡಿಪ್ಪ. ಬಾಕಿ ಇರೋದ್ನೆಲ್ಲ ಕಿತ್ಕೊಂಡು ಮುತ್ತಿನ ಮರಿ ಬಿಸಾಕ. ನಾನ್ ನಿಮಗೆ 110 ರೂಪಾಯಿ ಕೊಟ್ಟ ಜ್ಞಾಪಕ ನಿಮಗೇನಾದ್ರೂ ಜ್ಞಾಪಕ ಇದೆಯಾ? ಪ್ಲೀಸ್. ಥ್ಯಾಂಕ್ ಯು. ತಗೊಳ್ಳಿ. ಥ್ಯಾಂಕ್ ಯು ಸರ್. ಅದಿರ್ಲಿ, ಮೊದಲು ತಾಳಿ ಕಟ್ಟಿ. ಸುಮಂಗಲಿಯವರು ಬರೀ ಕುತ್ತಿಗೆಯಲ್ಲಿರಬಾರ್ದು. ಬಿಚ್ಚೋದ್ ತಾಳಿನ ಮತ್ತೆ ದೇವ್ರ ಮುಂದೆನೆ ಕಟ್ಟಬೇಕು ಸರ್. ಎಲ್ಲಾ ದೇವರು ಒಂದೇ ಅನ್ನೋದಾದ್ರೆ ಇದೇ ಸಾಕು ಅಂದ್ಕೊಂಡಿದ್ದೀನಿ. ಸಾಕು ಸರ್. ನಿಮ್ ಹೆಸರು ತಿಳ್ಕೋಬಹುದು ಸರ್? Why not? I am Anthony. Christmas is coming, the goose is getting fat. Try to put a penny in the old man's hat. If you don't have a penny, who's good morning? Maggie, my sweet little darling, get up. 5 ಗಂಟೆ ಆಗೋತಿದ್ದಳಮ್ಮ. ಐ ಆಮ್ ವೆರಿ ಟೈರ್ಡ್ ಪಾಪ. ಇವತ್ತು ನೀವು ಒಬ್ರು ಬಿಟ್ಟು ಬಂದು ನಂಗೆ ನಿದ್ದೆ ಬರ್ತಾ ಇದೆ. ಅಯ್ಯಯ್ಯೋ, ನೀನಿಷ್ಟು ಸೋಮಾರಿ ಆದ್ರೆ ಹೇಗೆ? ಎದ್ದೇಳು ಕಂದ, ಎದ್ದೇಳು ನನ್ನ ಪುಟ್ಟ, ಎದ್ದೇಳಮ್ಮ, ಎದ್ದೇಳು. ನಾನ್ ನಿನ್ನ ಮಲಗಕ್ಕೆ ಹೇಳಿಲ್ಲ, ಎದ್ದೇಳಕ್ ಹೇಳ್ದೆ. ಏನಿದು ಮಕ್ಕಳ ಹಾಗೆ? ನಿನ್ನೆ ಹೇಳಿದ್ನೆಲ್ಲ ಮರ್ತು ಬಿಟ್ಯಾ? I said get up, it's getting late for jogging. Jog, 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 jog. Okay, darling, see you in the evening. Hey, you're not. Thank you.
In which a noble character, gifted with high intellectuality and deep philosophy, become... ಅವಳೆ Your demand! Get out of my college! ಹುಡುಗ ಏನೋ ಶೋಕಿಗೆ ಜಡೆ ಎಳ್ದ ಅಂದ್ರೆ ಅಷ್ಟಕ್ಕೆ ಪ್ರಿನ್ಸಿಪಲ್ ಕಂಪ್ಲೇಂಟ್ ಮಾಡ್ತೀಯಾ? ಈ ಜಡೆ ತಾನೇ ನಿನಗೆ ತೊಂದರೆ ಕೊಡ್ತಾ ವಿನಯ್. ಓಹ್, ಪ್ರಿನ್ಸಿಪಲ್ ಮಾಸ್ಟರ್ ಆಫ್ ಡಿಬಾರ್ಸ್ ಬರ್ತಾ ಇದೆ. ಸಾರಿ ವಿನಯ್, ಶೇಖರ್ ನಿನ್ ಫ್ರೆಂಡ್ ಅಂತ ನನಗೆ ಗೊತ್ತಿರ್ಲಿಲ್ಲ. ಯಾಕೆ ಗೊತ್ತಾಗ್ಲಿಲ್ಲ? ಕೇಳಿ ತಿಳ್ಕೋಬೇಕಾಗಿತ್ತು. ನೀವೇನ್ ಸ್ಟೂಡೆಂಟ್ಸಾ ರೌಡಿಸಾ? ಅವಳ ಮೈಸೂರಿನಿಂದ ಟ್ರಾನ್ಸ್ಫರ್ ಮಾಡ್ಕೊಂಡ್ ಬಂದಿದ್ದಾಳೆ. ಮೊನ್ನೆ ಜಾಯ್ನ್ ಆದ್ಲು. ಮೈಸೂರು ಮಲ್ಲಿಗೆ ಅದಕ್ಕೆ ಗಮ್ ಅಂತಿದ್ದಾಳೆ. ಹೊಸ ಹೂವಿನ ವಾಸನೆ ನೋಡೋದೆ ನಿಮ್ ಕೈಗಾಗ್ಲಿ ಕಾಲ್ಗಾಗ್ಲಿ ಅಷ್ಟು ಸುಲಭವಾಗಿ ಸಿಗೋಕೆ ನಾನ್ ಇವ್ರಂತ ಹೇಳೇ ಇಲ್ಲ. ನೀವು ಗಂಡಸರೇ ಆಗಿದ್ರೆ ಹೊರಗ್ ಬನ್ನಿ. ನಿಮಗ್ ನಿಮ್ ತಾಯಿ ಕಟ್ಟಿರೋ ಹೊರದಾರನ ಬಿಚ್ಚಿ ನಿಮ್ಗೆ ಕೊಡ್ಲಿಲ್ಲ. ನಾನ್ ನಮ್ಮ ಅಪ್ಪನ್ ಬಿಟ್ಟಿದ್ ಮಗಳೇ ಅಲ್ಲ. ಪಪ್ಪ ಯಾರು? ಸಮರೋಸ್ ಪಪ್ಪ, ನಮ್ ಕಾಲೇಜ್ ಓಲ್ಡ್ ಸ್ಟೂಡೆಂಟ್ಸ್ ಅಂತೆ. ಅದೇ ಬೆಳಿಗ್ಗೆ ನಮ್ ಕಾರ್ನ ಓವರ್ಟೇಕ್ ಮಾಡಿದ್ರಲ್ಲ, ದಟ್ ಗ್ಯಾಂಗ್ ಆಫ್ 4. ಪಪ್ಪ ಅವ್ರನ್ನ ಸುಮ್ನೆ ಬಿಟ್ಬೇಡಿ. ಈಗ್ಲೇ ಹೋಗಿ ಆ ಗೋರಿಲ್ಲಗಳನ್ನ ಹಿಡಿದು ಅವ್ರ ಕೈ ಕಾಲೆಲ್ಲ ಮುರಿದು ಯಾವ್ದಾದ್ರು ಮೋರಿಗೆ ಹಾಕ್ಬಿಟ್ಟು ಬನ್ನಿ ಪಪ್ಪ. ಡೋಂಟ್ ಬಿ ಎಕ್ಸೈಟೆಡ್. ಟೇಕ್ ಇಟ್ ಈಸಿ. ಯಾವುದೇ ಕಾರಣಕ್ಕೂ ಕಾನೂನನ್ನು ಕೈ ತಗೋಬಾರ್ದು. ಅದಕ್ಕೆ ಅಂತ ಪೊಲೀಸ್ ಇದ್ದಾರೆ. ಬಟ್ ನೀವೇ ಪೊಲೀಸ್ ಆಫೀಸರ್ ಆಗಿದ್ರಲ್ಲ ಪಪ್ಪ. ಆಗಿದ್ದೆ, ಈಗಲ್ಲ. Now I'm only a security chief, an ordinary citizen. It is duty of every citizen to obey law. ಪೊಲೀಸ್ ಕಂಪ್ಲೀಟ್ ಕೊಟ್ಟಿದ್ದಾರೆ. ಅದೇ ಕಾಲೇಜಲ್ಲಿ ಯಾರಿಗಿದೆ? ಪ್ರಿನ್ಸಿಪಾಲ್ಗೂ ಇಲ್ಲ. ಯಾಕೆ ಅಂದ್ರೆ ಈ ಕಾಲೇಜಿಗೆ ಫಂಡ್ಸ್ ಬರೋದೇ ಅವ್ರ ಪೇರೆಂಟ್ಸ್ ಇಂದ. ನಾವು ತಿಂತಾ ಇರೋ ಅನ್ನ, ಹಾಕೊಳ್ಳೋ ಬಟ್ಟೆ, ವಾಸ ಮಾಡೋ ಮನೆ ಎಲ್ಲ ಅವ್ರ ಕೃಪೆಯಿಂದಾನೇ ದಕ್ಕಿರೋದು. ಅಂದ್ರೆ ನೀವು ಹೇಳೋದೇನು? ನೀವು ಈ ಕಾಲೇಜ್ ಪ್ರಿನ್ಸಿಪಲ್ ಅಲ್ಲ, ದೊಡ್ಡ ಮನುಷ್ಯರು ಬಿಸಾಕೋ ಮೂಳೆ ಕಡಿಯೋ ನಾಯಿ ಅಂತಾನ? ಮಿಸ್ಟರ್ ಅಂತೋಣಿ, ದೆನ್ ವಾಟ್? ಇಷ್ಟೊತ್ತು ನೀವು ಹೇಳಿದ ಮಾತಿನ ಅರ್ಥ ಅದೇ ತಾನೆ? ಮಿಸ್ಟರ್ ಧರ್ಮರಾಜ್, ನಿಮಗೆ ಹೆದರ್ಸಿ ನಿಂತ್ಕೊಳ್ಳೋದು ತಾಕತ್ತಿಲ್ಲ ಅಂತ ಅವ್ರನ್ನ ಅವ್ರ ಇಷ್ಟಕ್ಕೆ ಬಿಟ್ರೆ ಶಿಸ್ತು ನಿಯಮ ಇರೋ ಕಾಲೇಜಿನ ವ್ಯವಸ್ಥೆನ ಬುಡ ಸಮೇತ ಅಳ್ಳಾಡಿಸ್ಬಿಡ್ತಾರೆ. ಮೊದಲು ಕಂಪ್ಲೇಂಟ್ ಬರೀರಿ. ನೋಡ್ರಿ, ನಮ್ ಕಾಲೇಜ್ನಲ್ಲಿ ರೂಲ್ಸ್, ರೆಗ್ಯುಲೇಷನ್ಸ್, ಡಿಸಿಪ್ಲಿನ್ ಎಲ್ಲ ಸರಿಯಾಗಿದೆ. ಇಲ್ಲಿ ಯಾವ ತರ ಗಲಾಟೆ ನಡೆದಿಲ್ಲ. ನಿಮ್ ಮಗಳ ಕೈ ಹೇಗ್ ಮುರಿತೋ ನಮಗ್ ಗೊತ್ತಿಲ್ಲ. ಸಾರಿ, ಯು ಮೇ ಗೋ ನೌ. ಗುಳ್ಳೆ ನರಿಗಳಿಗೆ ಹೆದರೋ ನಿಮ್ಮಂತವ್ರು ಇರೋದ್ರಿಂದಾನೆ ಇವತ್ತಿನ ಕಾಲೇಜ್ಗಳು ಚಾಕು ಚೂರಿ ತಯಾರು ಮಾಡೋ ಫ್ಯಾಕ್ಟ್ರಿಗಳಾಗಿ 3 ಕಾಸಿಗೆ ಡಿಗ್ರಿ ಮಾರೋ ಮಾರ್ಕೆಟ್ ಆಗಿದೆ ಅಂತ ಕಾಣುತ್ತೆ ಅಲ್ರಿ? ಜಾಡ್ಸ್ ಒದ್ದು ಶೂ ಕಾಲಲ್ಲಿ ಬಾಯಿ ಮುಚ್ಚಿದ್ರು ಎಳ್ಳಷ್ಟಾದ್ರೂ ಗಂಡಸ್ತನ ಬೇಡವಾ ನಿಮಗೆ? ಅಯ್ಯೋ, ಎಲ್ಲಾದ್ರೂ ಕುರಿ ಮೇಯಿಸೋದ್ ಬಿಟ್ಬಿಟ್ಟು ಅದ್ ಹೇಗ್ ಪ್ರಿನ್ಸಿಪಲ್ ಆದ್ರೂ ನನಗೆ ಗೊತ್ತಿಲ್ಲ. ಶಟ್ ಅಪ್. ಐ ವೋಂಟ್ ಟಾಲರೇಟ್ ದಿಸ್ ಕೈಂಡ್ ಆಫ್ ನಾನ್ಸೆನ್ಸ್ ಎನಿಮೋರ್ ಮಿಸ್ಟರ್. ಆದ್ರೆ ಅದೇ ದೊಡ್ಡ ಮನುಷ್ಯರು ಅವ್ರ ಮಕ್ಕಳು ಏನೇ ಮಾಡಿದ್ರು ತಡ್ಕೋತೀರಾ? ನಿನಗೆ ಗೊತ್ತಿರಿ, ದೊಡ್ಡವ್ರ ಶಬಾಸ್ಕಿರಿ ಪಡೆಯೋಕ್ಕೋಸ್ಕರ ಮೈ ಮೇಲೆ ಹುಚ್ಚೋದವ್ರ ಮಕ್ಕಳನ್ನ ಎತ್ತಾಡ್ಸೋ ಜನ ನೀವು ಅಂತ. ಆಯ್ತಲ್ಲ, ನಾನು ಅನ್ಸೋನೆ. ಹೋಗಿ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಿ. ಆದಷ್ಟು ಮಟ್ಟಿಗೆ ಉದ್ಧಾರ ಆಗುತ್ತೋ ನಾನು ನೋಡ್ತೀನಿ. ನಿಮ್ಮಂತ ಹೇಡಿಗಳಲ್ಲ ನಮ್ ಪೊಲೀಸ್ನವರು, ಸೀನಾಯ್ ಜೊತೆ ಆಟ ಆಡೋರು. ಆ ಶಿಸ್ತು ಎಲ್ಲಿದೆಯೋ
ಅಲ್ಲಿ ಕೋಲ್ ತೋರಿಸಿ ಕೋಳ ಹಾಕ್ತಾರೆ ಅಂತ ನನಗ್ ನಂಬಿಕೆ ಇದೆ. ಬರ್ತೀನಿ. ಐ ವಿಲ್ ಕಮ್ ಬ್ಯಾಕ್. ಮ್ಯಾಗಿ, ಮ್ಯಾಗಿ, ಪಪ್ಪ. ಮ್ಯಾಗಿ, ಏನ್ ಮಾಡ್ತಾ ಇದೀಯ ನೀನು? ಕಾಫಿ. ಎಷ್ಟು ಸಲ ನಾನು ಹೇಳಿದ್ದೀನಿ ಇದೆಲ್ಲ ನಾನ್ ಮಾಡೋ ಕೆಲಸ ಅಂತ. ನೀನ್ ಯಾಕೆ ಎದ್ದು ಬಂದೆ? ಅಯ್ಯೋ ಪಪ್ಪ, ಮಲ್ಗೆ ಬೋರ್ ಹೊಡಿತಾ ಇತ್ತು. ಹೇಗೂ ನೀವು ಬರೋ ಸಮಯ ಅಲ್ವಾ, ಅದಕ್ಕೆ ಕಾಫಿ ಮಾಡೋಣ ಅಂತ ಬಂದೆ. ನನ್ಗೋಸ್ಕರ ನೀವೇನೆಲ್ಲ ಮಾಡಿದ್ದೀರಾ, ನಾನು ಇಷ್ಟು ಮಾಡಬಾರ್ದಾ? ಪಪ್ಪ, ಅಷ್ಟಕ್ಕೂ ನನ್ಗೇನಾಗಿಲ್ಲ. ಐ ಆಮ್ ಆಲ್ ರೈಟ್. ಸಿ, ಐ ಕ್ಯಾನ್ ಮೂವ್ ಮೈ ಹ್ಯಾಂಡ್, ಐ ಕ್ಯಾನ್ ಈವನ್ ಲಿಫ್ಟ್. Oh, see for yourself. You're fit for nothing. And oh, Maggie, ಯಾವುದೇ ಕಾರಣಕ್ಕೂ ನೀನ್ ಹೆಣ್ಮಗು ತರ ಆಳ್ಬಾರ್ದು. ಯು ಆರ್ ಮೈ ಸನ್, ಯು ಶುಡ್ ಕ್ರೈ. ಮುತ್ತು 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 ಹೋಗ್ತಾ ಇದೆ. ಮುತ್ತು, ಇನ್ನೊಂದೆರಡು ಮುತ್ತು. ಒಳ್ಳೆ ಮಾರ್ಕೆಟ್ ಇದೆ, ಒಳ್ಳೆ. ನಾವ್ ಬಿ ಅ ಗುಡ್ ಗರ್ಲ್. ಹೋಗ್ರಸ್ ತಗೋ, ಹೋಗಲ್ ಕೂತ್ಕೋ, ನಾನ್ ಮಾಡ್ಕೊಂಡ್ ಬರ್ತೀನಿ. ಕಾಫಿ ಡಬಲ್ ಸ್ಟ್ರಾಂಗ್, ಕಾಫಿ ಡಬಲ್ ಸ್ಟ್ರಾಂಗ್. ನಾವು ತರ ಪಂ. Oh, come, oh, ye faithful. ಪಾಪ, ಪ್ಲೀಸ್ ಡೋಂಟ್ ರೀಡ್ ಇಟ್ ಪಾಪ. ಯಾಕೆ? ನನ್ ಫ್ರೆಂಡ್ ಮಾಧವಿ ಬರ್ದಿರೋದು, ಮೈಸೂರಿಂದ ನನ್ನ ಫ್ರೆಂಡ್ ಮಾಧವಿ ಬರ್ದಿರೋದು ನನಗೆ. ಮೈಸೂರು ಮಾಧವಿ ಬರ್ದ್ರೇನು, ಬಂಗಾರಪೇಟೆ ಬಂಗಾರಮ್ಮ ಬರ್ದ್ರೆ? No secrets between you and me. Look, sit down. Sit down. ಪಾಪ ಪ್ಲೀಸ್ ಪಾಪ. Look, ನಾನ್ ಓದ್ತೀನಿ, ನೀನ್ ಕೇಳು. Come here. Sit down. Shut up. ಪಾಪ, ನನಗೆ ನಾಚಿಕೆ ಆಗುತ್ತೆ, ಪ್ಲೀಸ್. ನಾಚಿಕೆ ಅಂತ ಬಂತು. ಪಾಪ. My dear, sweet little Maggie, ನಿನ್ನ ಪತ್ರ ತಲುಪ್ತು. ಕೊನೆಯಲ್ಲಿ ಸ್ವೀಟ್ ಡ್ರೀಮ್ಸ್ 1000 ಮುತ್ತುಗಳು ಎಂದು ಬರೆದಿರುವೆ. ನೀನ್ ಬೆಂಗಳೂರು ಹೋದಾಗಿಂದ ಕನಸಿರಲಿ 1000 ಮುತ್ತಲ್ಲಿ ಒಂದು ಸಿಗ್ತಾ ಇಲ್ಲ. ಸವಿ ನೆನಪುಗಳ ಸುರಿಮಳೆ ಅಷ್ಟೇ. ನಿನ್ನ ಸೆಳವ ಕಣ್ಣುಗಳ ನೋಟ. ಓ ಮ್ಯಾಗಿ, ನಿನ್ನ ಬಿಟ್ಟು ಇರಕ್ಕಾಗ್ತಾ ಇಲ್ಲ. ನಿನ್ ಜೊತೆ ಹಾಡಬೇಕು, ಕುಣಿಬೇಕು, ಇನ್ನೇನೇನೋ ಅನಿಸ್ತಾ ಇದೆ. ನೆನಪಿದ್ಯಾ ಕ್ರಿಸ್ಮಸ್ ಅಂಡ್ ನ್ಯೂ ಇಯರ್ ಡೇ? ಪಾಪ, 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 Come with me. ಪಾಪ, ಈ ಕಡೆ ಎಲ್ಲ ಹೋಗ್ತಿದ್ದೀರಾ? ಮೈಸೂರಿಗೆ. ನೀನು ನಿನ್ ಬಾವಿಪತಿ ಮನೆಗೆ ಬಿಟ್ಟು ಬರಕ್ಕೆ. ಡೋಂಟ್ ಕಾಲ್ ಮಿ ಪಾಪ. ಯಾವತ್ತು ನೀನು ಅವನ್ನ ಪ್ರೀತಿಸ್ತೀಯೋ ಆವತ್ತೇ ನಿನ್ ಪಾಪ ಸತ್ ಹೋದ. ಎಷ್ಟು ದಿವಸ ಯಾರ ಕಣ್ಣಿಗೂ ಬೀಳ್ದ ಹಾಗೆ, ಎಳ್ಳಷ್ಟು ನೋವಾಗ್ದಾಗೆ ನಿನ್ನ ಮುದ್ದಾಗಿ ಸಾಕಿ ಬೆಳೆಸಿ ಓದಿಸಿದ್ದಕ್ಕೆ ಒಳ್ಳೆ ಬಹುಮಾನ ಕೊಟ್ಬಿಟ್ಟೆ ಅಮ್ಮ. ಸೊ ರೈಟ್, ಅರಳ್ತಿರೋ ಹೂ ನೀನು ಚೆನ್ನಾಗಿರ್ಬೇಕು. ಬಿದ್ದೋಗ ಜೀವ ನಾನು ಸ್ಮಶಾನ ಸೇರ್ಬಿಡ್ತೀನಿ. ಅನಾಥನಾಗ್ತಾನೆ ಸಾಯ್ಬೇಕು. ಇವತ್ತೇ ಸ್ಮಶಾನದಲ್ಲಿ ನನಗೆಂತ ಒಂದ್ ಜಾಗ ರಿಸರ್ವ್ ಮಾಡಿಸ್ತೀನಿ. Stop it, Papa, stop it. I don't want to hear anymore. I don't want to hear anymore. So you're good, Maggie. ನಾನು ಹೋದ್ಮೇಲೆ ನಿನ್ ಗಂಡನ ಜೊತೆ ಹಾಯಾಗಿರ್ಬೋದು. ನಿನ್ ಇಷ್ಟವಾದ ಹಾಡು ಹೇಳ್ಕೊತ. ಪಾಪ ಪ್ಲೀಸ್, ನನ್ನ ಹೀಗೆ ಚುಚ್ಚಿ ಕೊಲ್ಬೇಡಿ ಪಾಪ. ನಾನೆಲ್ಲಮ್ಮ ನಿನ್ನನ್ನು ಕೊಲ್ತಾ ಇದ್ದೀನಿ. ನನ್ನಲ್ಲಿರೋ ನೆನಪುಗಳನ್ನ ಕೊಲ್ತಾ ಇದ್ದೀನಿ. ಈ ರಸ್ತೆಗೆಲ್ಲ ಮುಗಿದೋಗ್ಬೇಕು. ವಾಪಸ್ ಬರ್ತಾ ನನ್ನ ಮೈ ಮನ್ಸಲ್ಲಿ ಏನಿರ್ಕೊಡ್ದು ಎಕ್ಸೆಪ್ಟ್ ಆಂಟೋನಿ ಸ್ಕಾರ್
carrying Antony's dead body. Oh Lord Jesus, hear me. Anthony loves everybody, but nobody loves Anthony. Anthony is a lone man. ನೋ ಪಪ್ಪ, ನಿಮ್ ಜೊತೆ ನಾನಿದ್ದೀನಿ. ಎಲ್ಲಿವರೆಗೂ? ನಿನ್ನ ಭಾವಿ ಪತಿ ಮನೆ ಬರೋವರೆಗೂ. ಆಮೇಲೆ ಫಾರ್ ಎವರ್ ಪಪ್ಪ. ಅವನಿಲ್ದೆ? ಎಸ್, ಅವ್ರಿಲ್ದೆ. ಐ ಸ್ವೇರ್ ಪಪ್ಪ, ನಾನು ಅವ್ರನ್ನ ಮರ್ತು ಬಿಡ್ತೀನಿ. ನೀವನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಮ್ಯಾಗಿ, ನಾನಿಲ್ದೆ ನೀವು ಒಂಟಿ ಆಗ್ತಿರೋ ಅನ್ನೋದನ್ನೇ ಮರ್ತು ಬಿಟ್ಟಿದ್ದೆ. ಐ ಆಮ್ ಸಾರಿ ಪಪ್ಪ, ಐ ಆಮ್ ರಿಯಲಿ ವೆರಿ ಸಾರಿ. ವಾವ್ ಅಂಕಲ್, ವಾಟ್ ಇಸ್ ಸರ್ಪ್ರೈಸ್. ಯಾವಾಗ ಬಂದ್ರಿ? ನಂದಿದಿ ಕಾಮ್. ನಾನು ಬಂದಾಗಲೇ 3/4 ಗಂಟೆ ಆಯ್ತು. ಮನೆ ಒಳಗೆ ನೋಡಿದ್ರೆ ಯಾರು ಇರ್ಲಿಲ್ಲ, ಬೀಗ ಸಹಾಯಕರಿಲ್ಲ. ಆಶ್ಚರ್ಯ ಆಯ್ತು. ಅದಕ್ಕಿಲ್ಲೇ ಟಾಕ್ 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 ಕೆಲಸ ಮಾಡ್ತಾ ಕೂತಿದ್ದೆ. ಐ ಆಮ್ ಸೋ ಸಾರಿ. ನಾವು ಯಾವುದೋ ಅವಸರದಲ್ಲಿ ಬೀಗನೂ ಸಹ ಹಾಕದೆ ಆಚೆ ಹೋಗ್ಬಿಟ್ವಿ. ಅದ್ ಸರಿ, ಅಪರೂಪಕ್ಕೆ ಬಂದಿದ್ದೀರಾ. ಏನ್ ಸಮಾಚಾರ? ನಾಡದ್ದು ನನ್ನ ಮಗಳ ಮದುವೆ. ವೆರಿ ಗುಡ್. ನೀವಿಬ್ರನ್ನ ಪರ್ಸನಲ್ ಇನ್ವೈಟ್ ಮಾಡೋಣ ಅಂತ ಬಂದೆ. ಯಾರ್ದಂಕಲ್? ಶಾಲಿನಿದ? ಹೌದಮ್ಮ, ನೀವಿಬ್ರು ಖಂಡಿತ ಬರ್ಬೇಕು. ಮದುವೆಗೆ ಬರಕಾಗ್ತಿದ್ರು ರಿಸೆಪ್ಷನ್ ಅಂತೂ ಬರಲೇಬೇಕು. ಏನು ರಿಸೆಪ್ಷನ್ ಅಂತ ಒತ್ತು ಹೇಳ್ತಿದಿರಲ್ಲ, ಎನಿಥಿಂಗ್ ಸ್ಪೆಷಲ್? ಅಂತದೇನಿಲ್ಲ ಸರ್, ಜಸ್ಟ್ ಹೀಗೆ. ನೋ ನೋ, ಏನೋ ವಿಷಯ ಇರಲೇಬೇಕು. ಇಲ್ದಿದ್ರೆ ನೀವ್ ಈ ರೀತಿ ಸುತ್ತಿ ಬೆಳೆಸಿ ಮಾತಾಡೋರೇ ಅಲ್ಲ. ನಾನು ಬರೋದೆ ರಿಸೆಪ್ಷನ್ಗೆ. ವೆಲ್ಕಮ್ ಸರ್. ಹಲೋ, ಪ್ಲೀಸ್. ನಮಸ್ಕಾರ. ಓ ನಮಸ್ಕಾರ. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು ಅಂಕಲ್. ಆಶೀರ್ವಾದ ಮಾಡಿ. ಓ, ಗಾಡ್ ಬ್ಲೆಸ್ ಯು. ಡಿನ್ನರ್ ಇರ್ತೀರಲ್ಲ? Oh, sure. Wish you a happy married life. ಮಾಮೂಲ್ ಕೇಳಿದ್ರೆ ನೀವೇನ್ ಭಿಕ್ಷುಕರು ಅಂತ ಕೇಳ್ತೀಯಾ? ನಿನ್ನ ಕೈ ಕಾಲು ಮುರಿದಾಗ ಗೊತ್ತಾಗುತ್ತೆ ಯಾರು ಭಿಕ್ಷುಕರು ಅಂತ. ತಪ್ಪು. ಈ ರೀತಿ ಹಿಂಸೆ, ಸುಲಿಗೆ, ಗೂಂಡಾಗಿರಿ ಮಾಡೋದು ತಪ್ಪು ಮಿಸ್ಟರ್ ಸತ್ಪಾಲ್. ಗೂಂಡಾಗಿರಿ ಮಾಡೋದಂದ್ರೆ ನಿಮ್ಮ ಗುಂಡಿನ ನೀವೇ ತೋಡ್ಕೊಂಡ್ ಹಾಗೆ. ಒಂದಲ್ಲ ಒಂದಿನ ಈ ನಿಮ್ ಸ್ನೇಹಿತರೆ ನಿಮ್ ಬೆನ್ನಿಗೆ ಚೂರಿ ಹಾಕಿದ್ರು ಹಾಕ್ತಾರೆ. ಯೋಚನೆ ಮಾಡಿ. ಈಗ ನಾನ್ ನಿಮ್ಮನ್ನ ಅರೆಸ್ಟ್ ಮಾಡಿ ಸ್ಟೇಷನ್ ಅಲ್ಲಿ ಹೀಗಿಟ್ಟು ಹಗ್ಗ ಹಾಕಿ ಏರೋಪ್ಲೇನ್ ದಿನವೆಲ್ಲ ನೀವು ಹೀಗೆ ಕಿರ್ಚ್ಕೊಂಡ್ರು ನಾನ್ ಬಿಡೋನಲ್ಲ. ಊಟ ಇಲ್ಲ, ನಿದ್ದೆ ಇಲ್ಲ. ಹೀಗೆ ನಿಮ್ಮನ್ನ ಮಲಗಿಸಿ ನೂಲ್ ದೊಣ್ಣೆ ಇಟ್ಟು ಅದ್ರ ಮೇಲೆ ನಾನೇ ನಿಂತು ಹಿಂದೆ ಮುಂದೆ ಮಸಾಜ್ ಮಾಡ್ತೀನಿ. ಮುಳೆ ಪುಡಿ ಪುಡಿ, ರಕ್ತ ಹೆಪ್ಪುಕಟ್ಟುತ್ತೆ. ಗೆಟ್ ಅಪ್ ಮ್ಯಾನ್. ನೋಡಿ, ನಿಲ್ಲಕ್ಕಾಗಲ್ಲ, ನಡಿಯಕ್ಕಾಗಲ್ಲ. ನೀವೆಲ್ರೂ ಇನ್ನೇನ್ ಸಾಯೋ ಸ್ಥಿತಿಲಿರೋ ಮುದುಕರಾಗೆ ಹೀಗಾಗ್ಬಿಡ್ತೀರ. 3 ತಿಂಗಳು ಮೂಲೆ ಬಿಟ್ಟು ಅಳ್ಳಾಡಕ್ಕಾಗಲ್ಲ ಮಿಸ್ಟರ್ ಸತ್ಪಾಲ್. ಈ ರೀತಿ ನಿಮ್ಗಾಗೋದು ನನ್ಗಿಷ್ಟಪಡಲ್ಲ. ಇಂಥ ಹಲ್ಕ ಕೆಲಸ ಮಾಡೋದನ್ನ ಬಿಟ್ಟು ಈ ಕ್ಷಣವೇ ಈ ಜಾಗನ ನೀವೆಲ್ರೂ ಖಾಲಿ ಮಾಡ್ತೀರಾ ಅಂತ ನನಗ್ ಗೊತ್ತು. ಸೊ ಬಿ ಅ ಗುಡ್ ಚೈಲ್ಡ್ ಅಂಡ್ ವೇಕೇಟ್ ದಿಸ್ ಪ್ಲೇಸ್. ಗೋ. ತಿರುಬೋಕಿ ನನ್ನ ಮಗ ಭಾಷಣ ಹೊಡಿತಾನೆ. ಕೈಯಲ್ಲರಿದನು ಎಲ್ಲಾ ಪರಿಚಿಕೊಂಡು
ಏನ್ ಮಾಡೋದು ಈಗಿನ ಕಾಲದಲ್ಲಿ ಇದಕ್ಕಿರೋ ಬೆಲೆ ಇದಕ್ಕಿಲ್ವಲ್ಲಪ್ಪ. ಸರಿಯಾಗಿ ಹೇಳ್ದೆ. ಅರೆ ಅರೆ ಚಂದ್ರು, ಏನಿಲ್ಲಿ? ಫ್ಯಾಕ್ಟ್ರಿ ಸ್ಟ್ರೈಕ್ ಅಂದ್ಮೇಲೆ ಏನಾದ್ರೂ ಒಂದು ತಾಪತ್ರ ಇದ್ದೇ ಇರುತ್ತಲ್ಲ. ಹೀಗೆ ವರ್ಕರ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿನ್ ಮಿನಿ ಕುರುಕ್ಷೇತ್ರ ನೋಡ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಿಂತ್ಕೊಂಡೆ. ಹೇಗಿದಾರೆ ಬಾಬಿ? ಚೆನ್ನಾಗಿದ. ನಿನ್ ಬಗ್ಗೆನೇ ಕೇಳ್ತಾ ಇರ್ತಾಳೆ, ಯಾಕೆ ಮನೆ ಕಡೆ ಬರ್ಲಿಲ್ಲ ಅಂತ. ಇಂಥವ್ರಿಂದ ಪುರುಸತ್ತಲ್ಲಿ ಸಿಕ್ಕತ್ತೆ. ಇನ್ನೊಂದ್ಸಲ ಖಂಡಿತ ಬರ್ತೀನಿ. ಈಗ ಯಾವ ಕಡೆ? ಮನೆಗೆ. ನೀನು ಅಶ್ವಿನಿ ಹತ್ರಕ್ಕ? ಮೈ ಗಾಡ್, ಅಶ್ವಿನಿ! ಶಾಂತಿ 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 ಸಾರಿ, ಶಾಂತಿ ಶಾಂತಿ. ಸಾಕು ಸಾಕು ಈ ನಾಟಕ. ಇನ್ಯಾವತ್ತೂ ನಿಮ್ ಮುಖ ನೋಡಲ್ಲ ಅಂತ ಹೇಳ್ಬಿಟ್ಟು ಹೋಗೋಕ್ ಬಂದೆ. ಬರ್ತೀನಿ. ಅಲ್ಲ ಬಿಡಿ. ಬಿಡಕ್ಕಲ್ಲ ನೀನು ಹಿಡ್ಕೊಂಡಿರೋದು. ಲೈಫ್ ಲಾಂಗ್ ನಿನ್ನ ಹೀಗೆ ತಪ್ಕೊಂಡಿರಕ್ಕೆ. ಯಾವತ್ತಾದ್ರೂ ಕನ್ನಡಿಲಿ ಮುಖ ನೋಡ್ಕೊಂಡಿದ್ದೀರಾ? ಅದ್ರ ಅವಶ್ಯಕತೆ ನನ್ಗಿಲ್ವೇ ಇಲ್ವಲ್ಲ. ಎಲ್ಲಿ? ಆಹಾ ಆಹಾ, ದಿನ ದಿನ ನಿನ್ ಕಣ್ಣಲ್ಲಿ ನನ್ ಮುಖ ನೋಡ್ಕೊತಿದ್ದೀನಲ್ಲ, ಅಷ್ಟೇ ಸಾಕು. ದಿನ ನಾವ್ ಮೀಟ್ ಮಾಡಿ ಎಷ್ಟ್ ದಿನ ಆಯ್ತು ಗೊತ್ತಾ? ಕೊಟ್ಟ ಅಪಾಯಿಂಟ್ಮೆಂಟ್ಸ್ ಎಲ್ಲ ಕ್ಯಾನ್ಸಲ್. ಹೌದಾ? ನನಗೆ ನೆನಪೇ ಇಲ್ವಲ್ಲ. ನೆನ್ಪಲ್ಲಿರುತ್ತೆ. ಕೆಲ್ಸ ಒಂದಿದ್ರೆ ಸಾಕು. ಮದುವೆ ಬೇಡ, ಮುಂಚೆ ಬೇಡ. ಇಷ್ಟು ವರ್ಷಗಳಿಂದ ಒಂದು ಅನಾಥ ಪಕ್ಷಿ ನಿಮ್ಗೋಸ್ಕರ ಕಾದಿದೆ ಅನ್ನೋದಾದ್ರೆ ನೆನ್ಪಿದ್ಯಾ? ಖಂಡಿತ ಇದೆ, ಬೇಕಾದಷ್ಟಿದೆ. ನೋಡು, ನೀನ್ ಯಾವಾಗ್ಲೂ ಇಲ್ಲಿ ಇಲ್ಲಿ ನೋಡು, ಇಲ್ಲೇ ಇರ್ತೀಯ. ನನ್ಗೆ ಫೋಟೋನಲ್ಲಿ ಇರಕ್ಕೆ ಇಷ್ಟ ಇಲ್ಲ. ಖುದ್ದಾಗಿ ನಾನೇ ಇರ್ಬೇಕು ಅಂತ ಆಸೆ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಶುರು ಆಯ್ತು ಮುತ್ತುದ್ರಕ್ಕೆ. ಈಸಿ ಈಸಿ ಈಸಿ. ಈಗ ನನ್ನನ್ನ ಏನ್ ಮಾಡ್ಬೇಕಂತ ಹೇಳ್ತಿದ್ಯಾ? ಕೆಲ್ಸಕ್ಕೆ ರಿಸೈನ್ ಮಾಡಿ ನಿನ್ ಮಾಡ್ಲಲ್ಲಿ ತಲೆ ಇಟ್ಟು ಹಾಯಾಗಿರುವಂತಿದ್ಯಾ? ನೀವಷ್ಟು ಮಾಡಿದ್ರೆ ನಾನು ಆ ದೇವರಿಗೆ 101 ತೆಂಗಿನಕಾಯಿ ಹೊಡಿತೀನಿ. ನಿಮ್ಗೆ 101 ಮುತ್ತು ಕೊಡ್ತೀನಿ. ವಾಟ್ ಯು ಮೀನ್ 1 century and 1 ಮುತ್ತು? ರೆಡಿ ಕಮ್ ಆನ್. ಒಂದು ಕಂಡೀಷನ್. ಯಸ್. ನೀವು 3 ದಿನ ಲೀವ್ ಹಾಕಿ 3 ಹೊತ್ತು ನನ್ ಜೊತೆಲೇ ಇರ್ಬೇಕು. 3 ದಿನ? ಯು ಮೀನ್ 3 days? ಆಗಲ್ಲ, ಸಾಧ್ಯನೇ ಇಲ್ಲ. ಇಟ್ ಇಸ್ ಹೈಲಿ ಇಂಪಾಸಿಬಲ್, ಇಟ್ ಇಸ್ ಹೈಲಿ ಅನ್ಇಮ್ಯಾಜಿನಬಲ್. ನನಗ್ ಗೊತ್ತು ರೀ. ನನ್ಗಿಂತ ನಿಮ್ಗೆ ಆ ಹಾಳಾದ ಗೂಂಡಾಗಳು, ಕೊಲೆಗಾರರು, ಇವ್ರುಗಳ ಜೊತೆಲಿ ಗುದ್ದಾಡೋದೇ ನಿಮ್ಗಿಷ್ಟ. ನೀವೀಗ ಹಾಕಿ ಬಟ್ಟೆಲಿರೋವರೆಗೂ ಆ ಕಳ್ಳರಿಂದ ಓಡೋದ್ ತಪ್ಪಲ್ಲ. ನಾನು ನಿಮ್ಗೋಸ್ಕರ ಕಾಯೋದ್ ಮುಗಿಯಲ್ಲ ರೀ, ಖಂಡಿತ ಮುಗಿಯಲ್ಲ. ಸೊ ಮೊದಲು ನಿಮ್ ಯೂನಿಫಾರ್ಮ್ ಬೆಂಕಿ ಹಚ್ಚಬೇಕು. ಅದು ನಿನ್ನಿಂದ ಸಾಧ್ಯನೇ ಇಲ್ಲ. ತೋರಿಸ್ತೀನಿ. ಏ ಅಶ್ವಿನಿ, ಐ ವಿಲ್ ಶೋ ಯು. ಡೋಂಟ್ ಪ್ಲೇ ದ ಫೋನ್. ಅಶ್ವಿನಿ, ವಾಟ್ ಇಸ್ ದಿಸ್? ಅಶ್ವಿನಿ, ಹ್ಯಾಂಗ್ ಆನ್ ಕ್ರೇಜಿ? ಎಸ್, ಹುಚ್ಚಿಡ್ತಿದೆ. ನಮ್ಮಿಬ್ಬರ ಮಧ್ಯೆ ಇರೋ ಈ ಗೋಡೆನ ಇವತ್ತು ಕೆಡಲೇಬೇಕು. ಏನಾಗಿದೆ ನಿನ್ಗೆ? ಯಾಕೆ ಈ ರೀತಿ ಆಡ್ತಿದ್ಯಾ? ಅಶ್ವಿನಿ, I'm sorry. I'm sorry. I'm really sorry. I'm really sorry. Hey, ಜುಜುಬಿ ಕಾನ್ಸ್ಟೇಬಲ್ ನೀನು ಕೊಲೆ ಮಾಡಿದವನ್ನ ಹಿಡಿತೀಯ? ಅದು ನನ್ನ ಶಿಷ್ಯನ್ನ. ಎಷ್ಟು ಧೈರ್ಯ ನಿನಗೆ? ಬದ್ಮಾಶ್ ಹೇಳು. ಸೇಠ್ ಚಿಮಲ್ಲ ಕೊಲೆ ಮಾಡಿದ್ದು ನನ್ನ ಶಿಷ್ಯ ಅಲ್ಲ ಅಂತ ಹೇಳಿ ಬೆಡ್ಸ್ಕೊಂಡ್ ಬರ್ತೀಯ? ಇಲ್ಲ, ನಾನ್ ಸತ್ರು ಆ ಕೆಲಸ ಮಾಡಲ್ಲ. ಸತ್ ಮೇಲೆ ನೀನ್ ಮಾಡಲ್ಲ, ಅದಕ್ಕೆ ಇರುವಾಗನೇ ಎಲ್ಲ ಆಗೋಗ್ಲಿ ಅಂತ ಯಾರನ್ನ ಕರ್ಕೊಂಡ್ ಬಂದಿದ್ದೀನಿ ಗೊತ್ತಾ? ಚಂದ್ರ. ನಮ್ಮನ್ನ ಹಿಡಿದು ಸದೆ ಬಡಿಯೋಕೆ ಸರ್ಕಾರ ನಿಮ್ಮನ್ನಿಟ್ಟಿರ್ಬೋದು, ಆದ್ರೆ ಈ ರೀತಿ ಸಿಗೋ ನಿಮ್ ಸಂಸಾರ, ನಿಮ್ಮ ಮಕ್ಕಳು ಮರಿಗಳೇ ನಮ್ಮ ರಕ್ಷಾ ಕವಚ. ಹೋಗಲ್ಲ ಅಂದೆಯಲ್ಲ, ಇವಾಗ ಓಡ್ತೀಯ ನೋಡಿ. ಇವನ್ ಬರೀ ಭಾಷಣ ಬಿಗಿತಾನೆ, ಬೆಂಡೆತ್ತಲ್ಲ ಅಂತ ತಿಳ್ಕೊಂಡಿದ್ಯಾ? ಇವ್ರು ಕೊಟ್ಟಿದ್ದು ಬರೀ ಸ್ಯಾಂಪಲ್ ಅಷ್ಟೇ. ಮಗಳು,
ಸೇಠ್ ಚಮನ್ಲಾಲ್ನ ಕೊಲೆ ಮಾಡಿದ್ಯಾರು? ರೈಟ್. ಇದು ಏನಂತ ಗೊತ್ತು ತಾನೆ? ಈ ಮರಿ ಈಗಲೇ ಬಿಡುಗಡೆ ಮಾಡಿ ಕರ್ಕೊಂಡ್ ಬಾ, ಇಲ್ಲಾಂದ್ರೆ ಹೆಂಡತಿ ಮಗನ ಕೊಂದಾಕ್ತೀನಿ ಅಂತಿದಾರ ಸರ್ ಆ ಭದ್ರ. ಸಾರ್ ಆಗ್ಲೇ ನನ್ ತಂಗಿನ ಕೊಂದಾಕ್ಬಿಟ್ಟ ಸಾರ್, ಕೊಂದಾಕ್ಬಿಟ್ಟ. ಈಗ ಎಲ್ಲಿದ್ದಾನೆ ಅವನು? ನಾನು ಹೇಳಲ್ಲ. ನೀನೊಬ್ಬ ಪೊಲೀಸ್ನವನು ಅನ್ನೋದನ್ನ ಮರಿತಾ ಇದೀಯಾ? ಸಂಪೂರ್ಣವಾಗಿ ಮರ್ತೇ ಬಿಡ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದೀನಿ ಸರ್. ವಾಟ್ ಯು ಮೀನ್? ಈ ಕೆಲಸದಲ್ಲಿ ಇಷ್ಟೊಂದು ಅಪಾಯ ಆಗಿದೆ ಅಂತ ಗೊತ್ತಿಲ್ಲ ಈ ಕೆಲಸಕ್ಕೆ ಸೇರ್ಕೊಂಡು ನಿಷ್ಠೆಯಿಂದ ದುಡ್ದೆ. ಕಳ್ಳರನ್ನ ರೌಡಿಗಳನ್ನ ಹಿಡ್ತಂದು ಜೈಲಿಗೆ ಹಾಕ್ಸಿ ಜನರ ಮಾನ ಪ್ರಾಣ ಸಂಸಾರಗಳನ್ನ ಕಾಪಾಡಿದೆ. ಆದ್ರೀಗ ನನ್ನ ಸಂಸಾರ ಸ್ಮಶಾನ ಯಾತ್ರೆ ಹೋಗ್ತಾ ಇದೆ ಸರ್. ನಮ್ಮ ಸಂಸಾರ ಕಾಪಾಡೋರು ಯಾರು ಸರ್? ನಮಗೆ ಆರಕ್ಷಕರು ಯಾರು ಸರ್? ಯಾರು ಇಲ್ಲ ಸರ್, ಇಲ್ಲ. ಸಂಸಾರ ಪ್ರೀತಿ ಪ್ರೇಮ ಅಂತ ಒದ್ದಾಡೋ ವೀಕ್ನೆಸ್ ಇರೋ ನಮ್ಮಂತ ಜನ ಈ ಕೆಲ್ಸಕ್ಕೆ ಲಾಯಕ್ಕಲ್ಲ ಸರ್, ಲಾಯಕ್ಕಲ್ಲ. ನಿಮ್ಮಂತ ಬ್ರಹ್ಮಚಾರಿಗಳಿಗೆ ಸರಿ ಸರ್. ಏ ನಾರಾಯಣ, ಆಫ್ಟರ್ ಆಲ್ ಇಷ್ಟಕ್ಕೆಲ್ಲ ಹೆದರ್ಕೊಂಡ್ರೆ ಹೇಗೆ? ಕರ್ತವ್ಯ ನಿರ್ವಹಿಸುವಾಗ ಒಂದೊಂದ್ಸಲ ನಮ್ ಪ್ರಾಣನೇ ಕೊಡ್ಬೇಕಾಗತ್ತೆ. ನನ್ನ ಸಂಸಾರನೇ ಹೋದ್ಮೇಲೆ ನನ್ನ ಜೀವ ಇಟ್ಕೊಂಡು ಏನ್ ಮಾಡ್ಲಿ ಸರ್? ಸರ್, ನನ್ನ 3 ತಿಂಗಳ ಮಗುನ ಕೊಂದಾಕ್ಬಿಡ್ತಾರೆ ಸರ್, ಕೊಂದು ಬಿಡ್ತಾರೆ. ನನ್ನ ತಬ್ಲಿಯನ್ನ ಮಾಡಬೇಡಿ ಸರ್, ದಮ್ಮಯ್ಯ ಅಂತೀನಿ ಸರ್, ನನ್ನ ತಬ್ಲಿಯನ್ನ ಮಾಡಬೇಡಿ. ನನ್ನ ಕಾಪಾಡಿ ಸರ್, ಕಾಪಾಡಿ. ದಯವಿಟ್ಟು ಇವನ್ನ ಬಿಟ್ಬಿಡಿ ಸರ್, ನನ್ನ ತಬ್ಲಿಯನ್ನ ಮಾಡಬೇಡಿ ಸರ್. ಸುಧೀರ್ ಸರ್, ಅವನ್ನ ಬಿಟ್ಬಿಡು. ಸರ್, ಮರ್ಯಾದೆ ಬಿಟ್ಕೊಡು, ಇಲ್ಲ ಇವಳಿಲ್ಲ. ನೇವರ್. ಇವನ್ನ ನಾನು ಸತ್ರು ಬಿಡಲ್ಲ. ಕರ್ತವ್ಯಕ್ಕೆ ನಾನು ಎಂದೂ ದ್ರೋಹ ಮಾಡಲ್ಲ. ಹೌದಾ? ಈ ಸೋಳ ಮಗನ ಡಿಮ್ಯಾಂಡ್ಸ್ ತಿಂಗಳಿಗೂ ಜಾಸ್ತಿ ಆಗೋಯ್ತು. ಮೀಟಿಂಗ್ ಹೇಳಿ ಕಳಿಸ್ಲಾ ಸರ್? ಹೇಳಿ ಕಳಿಸಿ. ಮೀಟಿಂಗ್ ಅಲ್ಲ, ಭದ್ರನೇ. ಲಕ್ಷ್ಮಿ, ತುಂಬಾ ನೋವಾಗ್ತಾ ಇದೆಯಾ? ಅಂತದೇನೂ ಇಲ್ಲ. ಪಕ್ಕದ ಮನೆ ಶಾಂತಮ್ಮನ ಕರೆಯಲ್ಲ? ಬೇಡಿ, ಅವರೇ 10 ಗಂಟೆಗೆ ಬರ್ತಾರೆ. ನೀವು ಹೋಗ್ಬಿಟ್ಟು ಬನ್ನಿ. ಚಂದ್ರು, ನಿನ್ನ ಯಾರ ಸ್ಥಿತಿಗೆ ತಂದಿತ್ತು? ಭದ್ರ, ಸುಮ್ಮನೆ ಬಿಡ್ಬೇಡ. ಅಂಜನಿ ಇನ್ಮೇಲೆ ನನ್ನ ಹೆಂಡತಿ, ನನ್ನ ಮಗು
ಮಗಳು ಚಂದ್ರನ ಕೊಲೆ ಮಾಡಿಸಿದ್ಯಾರು? ನೀವಿಲ್ಲಿ? ಎಸ್, ನಾನೇ ಇಲ್ಲಿವರೆಗೆ ಬರ್ಬೇಕಾಯ್ತು. ಯಾಕೆಂದ್ರೆ ನಿಮ್ ತಂದೆ ಅಂತ ದೊಡ್ಡ ಮನುಷ್ಯರು ನಮ್ಮನ್ನ ಹುಡ್ಕೊಂಡ್ಬಂದು ಒಪ್ಕೊಳ್ಳಲ್ವಲ್ಲ. ಯಾಕೆ ಒಪ್ಕೊಳ್ಳಲ್ಲ? ಖಂಡಿತ ಒಪ್ಕೋತಾರೆ. ನಮ್ಮ ಮದುವೆ ಬಗ್ಗೆ ನಮ್ ತಂದೆ ಹತ್ರ ಆಗ್ಲೇ ಮಾತಾಡಿದ್ದೀನಿ. ನಾನ್ ಬಂದಿದ್ದು ನಮ್ ಬಗ್ಗೆ ಮಾತಾಡಕ್ಕಲ್ಲ, ನಿಮ್ ತಂದೆನ ಒದ್ದು ಎಳ್ಕೊಂಡು ಹೋಗಿ ಜೈಲ್ಗೆ ಹಾಕಕ್ಕೆ. ವಾಟ್? ರಿಯಲಿ? ಕಾರಣ ಏನು ಅಂತ ಕೇಳ್ಬೋದಾ ಇನ್ಸ್ಪೆಕ್ಟರ್? ಕಚ್ಚು ಹುಚ್ಚು ನಾಯಿಗಳಿಗೆಲ್ಲ ಕಾರಣ ಹೇಳ್ಕೊಂಡು ತಿರ್ಗೋನಲ್ಲ ಈ ಆಂಟೋನಿ. ಒಳ್ಳೆ ಮಾತಿನಿಂದ ಸರೆಂಡರ್ ಆಗು, ಇಲ್ಲ ನಿನ್ನ ಮೈ ಕೈ ಮೂಳೆನ ಆರ್ಸಕ್ಕೆ ನಿನ್ನ ಮಗಳು ಸ್ಮಶಾನಕ್ಕೆ ಹೋಗ್ಬೇಕಾಗತ್ತೆ. ಕಾರಣನೇ ಇಲ್ಲದೆ ಅರ್ತಾ ಇರೋ ನಿನ್ನಂತವರ ಬಾಯಿ ಮುಚ್ಚೋದು ಹೇಗೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಚಿಟಿಕೆ ಹೊಡೆದ್ರೆ ನಿನ್ನನ್ನ ನೀರು ನೆರಳು ಇಲ್ಲದೆ ಇರೋ ಊರಿಗೆ ಹಾರಿಸ್ಬಿಡ್ಬಲ್ಲೆ. ಹುಷಾರ್. ಅಷ್ಟು ಸುಲಭವಾಗಿ ನನ್ನ ಬಾಯಿ ಮುಚ್ಚಕ್ಕೆ ನಾನ್ ನಿನ್ ಫ್ಯಾಕ್ಟರಿ ಯೂನಿಯನ್ ಲೀಡರ್ ಅಲ್ಲ ಮಿಸ್ಟರ್ ದಯಾನಂದ್. ಚಂದ್ರನ್ ಕೊಲ್ಲಕ್ಕೆ ನೀನ್ ಕಳಿಸಿದ ನಿನ್ ಸಾಕಿದ ನಾಯ್ ಭದ್ರ ನಿನ್ ಬಗ್ಗೆ ಹೇಳಿಕೆ ಕೊಟ್ಟು ಈ ಬೊಗಳಕ್ಕೂ ಆಗದೆ ಬಾಲ ಮುದ್ರಕೊಂಡು ಮೂಲೆಗೆ ಬಿದ್ದಿದ್ದಾನೆ. ಇನ್ ನಿನ್ ಬಾಲ ಕತ್ತರಿಸೋದೊಂದೇ ಬಾಯಿ. ಈಗ ನಿನ್ ಬಾಯಿ ಬಿಟ್ರೆ ನಿನ್ ನಾಲ್ಗೆ ಮೇಲೆ ಬೀಳೋದು ಸಕ್ಕರೆ ಎಲ್ಲ ಕಾದ್ ಸಲಾಕಿ. ನಿನ್ ಚಿಟಿಕೆಗೆ ನಾನ್ ಹಾರೋಗೋದನ್ನ ನಿನ್ನ ಏರೋಪ್ಲೇನ್ ಹತ್ತಿ ನಿನಗೆ ತೋರಿಸ್ತೀನಿ. ಆಂಟನಿ, ಏನಿದೆಲ್ಲ? ಬಿಟ್ಬಿಡಿ ಅವ್ರನ್ನ. ನನ್ನ ಹಿಡ್ತಾ ಉಡದ ಹಿಡ್ತಾ ಈಗ್ಲೂ ಹೇಳ್ತಾ ಇದ್ದೀನಿ, ಮರ್ಯಾದೆಯಾಗಿ ನನ್ ಜೊತೆ ಬಂದ್ರೆ ಜೀಪಲ್ ಕರ್ಕೊಂಡು ಹೋಗ್ತೀನಿ, ಇಲ್ಲ ಕೈ ಕೋಳ ಹಾಕಿ ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡ್ತಾ ಹೇಳ್ಕೊಂಡು ಹೋಗ್ತೀನಿ. ಯು ಬಾಸ್ಟರ್ಡ್! ಹೌ ಡೇರ್ ಯು ಕಾಲ್ ಅ ಪೊಲೀಸ್ ಆಫೀಸರ್ ಬಾಸ್ಟರ್ಡ್? ಯು ಬಾಸ್ಟರ್ಡ್! ಆಂಟನಿ, ಆಂಟನಿ, ಡ್ಯಾಡಿನ್ ಬಿಟ್ಬಿಡಿ. ಅಯ್ಯೋ, ಇಷ್ಟಕ್ಕೆಲ್ಲ ಯಾಕೆ ಕಳ್ತೀರಾ ಶಿವನಿಯವರೇ? ನಿಮ್ ತಂದೆ ಗೊತ್ತಿದ್ರು ಮಿನಿಸ್ಟರ್ ಇಲ್ಲ, ಸುಮ್ಗೆ ಒಂದ್ ಫೋನ್ ಮಾಡಿ ಅರ್ಧ ಗಂಟೆಗೆ ಮನೆಗೆ ವಾಪಸ್ ಬರ್ತಾರೆ ನೋಡಿ. ಆಂಟನಿ ಹೇಳಕ್ ನೋಡಿದ್ರೆ ನನ್ ಡ್ಯಾಡಿ ಏನೋ ಅಪರಾಧ ಮಾಡಿರ್ಬೇಕು. ಅಯ್ಯೋ, 24 ಗಂಟೆ ನಿಮ್ ತಂದೆ ಜೊತೆಗಿರೋ ನನಗ್ ಗೊತ್ತಿಲ್ವೇ? ಅವ್ರು ಏನು ತಿಳಿದವರು, ಹಸು ಅಂತವ್ರು ಅಂತ. ಇದ್ರಲ್ಲಿ ಯಾರ್ದೋ ಪಿತೂರಿ ಇದೆ, ಮೊದಲು ಫೋನ್ ಮಾಡಿ. ಹೋಗಿ. ಹಲೋ, ಹಿಯರ್, ಟೇಕ್ ದಿಸ್. ಏನ್ ಸರ್ ಇದು? ಟ್ರಾನ್ಸ್ಫರ್ ಆರ್ಡರ್. ಆಂಟನಿ, ಏನ್ ಹೇಳ್ತಿದ್ದೀರಿ ನೀವು? ವಾತ್ಸಲ್ಯ ಕಟ್ಟು ಬಿದ್ದು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನನ್ ಜೊತೆ ಕಣ್ಣ ಮುಚ್ಚಲೆ ಆಡ್ತಾ ನೀನ್ ಕಾನೂನು ಕಣ್ಣಿಗೆ ಮಣ್ಣೆರ್ಚಿದ ದುರಂತದ ಬಗ್ಗೆ. ಏನು? ನಾನು ಕಾನೂನು ಕಣ್ಣಿಗೆ ಮಣ್ಣೆರ್ಚಿದ್ದೀನ? ಹೌದು, ನಿನ್ನಿಂದ ನನಗ್ ಸಿಕ್ಕಿರೋ ಈಗ ನಿನ್ ಕೈಯಲ್ಲಿರೋ ಟ್ರಾನ್ಸ್ಫರ್ ಆರ್ಡರ್ ಅದಕ್ಕೆ ಸಾಕ್ಷಿ. ಶಿಸ್ತು, ನೀತಿ, ನಿಯಮ, ಕಾನೂನು ಕಟ್ಲೆಗಳು ಯಾವ ಕೆಟ್ಟ ಚರಂಡಿಲಿ ಕೊಚ್ಕೊಳ್ಳೋದ್ರು ಪರವಾಗಿಲ್ಲ, ಅನ್ಯಾಯ ಮಾಡಿದ ವ್ಯಕ್ತಿ ನನಗೆ ಬೇಕೇ ಬೇಕು ಅಂತ ನೀನ್ ಹಠ ಹಿಡಿದಿದ್ದಕ್ಕೆ ಈ ಸಮಾಜದ ಬೆನ್ನೆಲುಬಾಗಿರೋ ಸೋಕಾಲ್ಡ್ ಗಣ್ಯ ವ್ಯಕ್ತಿಗಳು ಒಬ್ಬ ನಿಷ್ಠಾವಂತ ಪೊಲೀಸ್ ಆಫೀಸರ್ ಮುಖಕ್ಕೆ ಚಪ್ಪಲಿ ಹೊಡೆದಾಗೆ ಕೊಟ್ಟಿರೋ ಪ್ರಶಸ್ತಿ ಪತ್ರ ಇದು. ಅಂಡ್ ಯೋರ್ ಲಾಸ್ಟ್ ಲವ್ ಲೆಟರ್. ಇಲ್ಲ ಅಂತಾನೆ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನಮ್ ತಂದೆನ ಉಳಿಸ್ಕೊಳ್ಳೋಕೋಸ್ಕರ ಗಾಬರಿಯಲ್ಲಿ ಮಿನಿಸ್ಟರ್ ಫೋನ್ ಮಾಡಿದ್ ನಿಜ. ಆದ್ರೆ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಿ ಅಂತ ಮಾತ್ರ ನಾನು ಖಂಡಿತ ಹೇಳಿಲ್ಲ. ದೊಡ್ಡ ಜನ ಹೇಳಲ್ಲ ಮೇಡಮ್, ಸನ್ನೆ ಮಾಡ್ತಾರೆ ಅಷ್ಟೇ. ಅಯ್ಯೋ, ನಾನೇನು ಮಾಡ್ಲಿಲ್ಲ ಅಂತಾನೆ. ಮಗಳಾಗಿ ನನ್ನ ತಂದೆನ ಉಳಿಸ್ಕೊಳ್ಳೋ ಪ್ರಯತ್ನ ಪಟ್ಟೆ ಅಷ್ಟೇ.
ನೀವು ಕಾಪಾಡಿದ್ದು ನಿಮ್ ತಂದೆನ ಅಲ್ಲ, ಒಬ್ಬ ಕೊಲೆಗಾರನ ಬೆನ್ನೆಲುಬನ್ನ, ಒಬ್ಬ ಅಪರಾಧಿನ. ಹಾಗಂತ ನೀವ್ ಹೇಳ್ತಿದ್ದೀರಾ, ಆದ್ರೆ ಅವ್ರ ನಿರಪರಾಧಿ ಅಂತ ನಿಮ್ ಪೊಲೀಸ್ನವರೇ ಬಿಟ್ಟಿದಾರಲ್ಲ. ಇನ್ನೇನು, ನಿಮ್ ತಂದೆನ ಉಳಿಸ್ಕೊಂಡ್ಬಿಟ್ರಲ್ಲ, ಸಂತೋಷವಾಗಿರಿ. ನಿಮ್ಮನ್ ಬಿಟ್ಟು ನಾನ್ ಹೇಗ್ ಸಂತೋಷವಾಗಿರ್ಲಿ ಅಂತೀನಿ. ಸಂಕಟ ಪಡ್ತೇನಷ್ಟೇ. ಈಗ ನೀವು ನನ್ನನ್ನು ಕಳ್ಕೊಂಡು ಸಂಕಟ ಪಡೋದು ಕ್ಷಣಿಕ ಅಷ್ಟೇ. ಆದ್ರೆ ಅದೇ ನಿಮ್ ತಂದೆನ ಉಳಿಸ್ಕೊಂಡಿದ್ದಕ್ಕೆ ನಿಮ್ಮ ಜೀವನ ಪರ್ಯಂತ ನೀವು ಸಂಕಟ ಪಡ್ಬೇಕಾಗತ್ತೆ. ಮೈಂಡ್ ಇಟ್. ಅಂದ್ರೆ ನಿಮ್ಮನ್ನ ಬಿಟ್ಟು ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀರಾ? ಯಾಕೆ ಅಂತೀನಿ? ಯಾಕಿಂತ ನಿರ್ಧಾರ? ಪ್ರೀತಿ ಕರ್ತವ್ಯ ಎರಡು ಒಂದೇ ಸೂರ್ಯನ ಕೆಳಗೆ ಯಾವತ್ತೂ ನೆಮ್ಮದಿಯಿಂದ ಇರಕ್ಕಾಗಲ್ಲ ಅಂತ ಇವತ್ತು ನನಗೆ ಗೊತ್ತಾಯ್ತು. ಒಂದ್ ಕಡೆ ಕಾನೂನ್ನ ತಮ್ಮ ಕಪಿ ಮುಷ್ಟಿಲಿ ಇಟ್ಕೊಂಡು ಆಟ ಆಡ್ಸೋದು ದೊಡ್ಡ ಮನುಷ್ಯರು, ಇನ್ನೊಂದ್ ಕಡೆ ತಮ್ಮ ರಕ್ಷಾ ಕವಚ ಅಂತ ಆರಕ್ಷಕರ ಸಂಸಾರನ ಆಹುತಿ ತಗೊಳಕ್ ಸಿದ್ಧವಾಗಿರೋ ರೌಡಿಗಳು, ಕೊಲೆಗಾರರು. ಇವೆರಡರ ಮಧ್ಯೆ ಜನರ ರಕ್ಷಣೆ ಹೊತ್ತ ಸಹಾಯಕ ಪೊಲೀಸ್ ಸಿಪಾಯಿಗಳು. ಈ ವ್ಯೂಹನ ಭೇದಿಸೋಕೆ, ಹಿಂಸೆ, ಸುಲಿಗೆ, ಕೊಲೆ ಅಂತ ಅನ್ಯಾಯಗಳನ್ನ ಸಂಪೂರ್ಣವಾಗಿ ಅಳಿಸಾಕಕ್ಕೆ ಯಾವುದೇ ವೀಕ್ನೆಸ್ ಇಲ್ಲದೆ ಬದುಕಬೇಕು ಅಂತ ಈ ತೀರ್ಮಾನ ಮಾಡಿದ್ದೀನಿ. ಆವೇಶದಲ್ಲಿ ಯಾವ್ಯಾವ್ದೋ ತೀರ್ಮಾನಕ್ಕೆ ಬರ್ಬೇಡಿ ಅಂತೀನಿ. ನಾನ್ ತಪ್ಪು ಮಾಡಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ನನಗೆ ಶಿಕ್ಷೆ ಕೊಡಿ, ಅನುಭವಿಸ್ತೀನಿ. ಆದ್ರೆ ನನ್ನಿಂದ ದೂರ ಹೋಗ್ತೀನಿ ಅನ್ನೋ ಮಾತು ಮಾತ್ರ ಹೇಳ್ಬೇಡಿ. ಇನ್ಮೇಲೆ ನೀವು ಹೇಳ್ದಾಗ ಕೇಳ್ಕೊಂಡಿರ್ತೀನಿ. ಅಪ್ಪಿ ತಪ್ಪಿನು ನಿಮ್ ಕರ್ತವ್ಯದಲ್ಲಿ ನಾನು ತಲೆ ಹಾಕಲ್ಲ. ಕೇವಲ ನಿಮ್ ಹೆಂಡತಿಯಾಗಿದ್ದು ಬಿಡ್ತೀನಿ. ಒಡೆದೋದ ಕನ್ನಡಿಯಲ್ಲಿ ಮುಖ ನೋಡ್ಕೊಳಕ್ ನಾನು ಇಷ್ಟಪಡೋನಲ್ಲ. ಐ ಆಮ್ ಸಾರಿ. It's better we part as friends. ನೋ, ಸಾಧ್ಯ ಇಲ್ಲ. ಅದು ನನ್ನಿಂದ ಖಂಡಿತ ಸಾಧ್ಯ ಇಲ್ಲ ಅಂತಾನೆ. ನನ್ನ ಉಸಿರಲ್ಲಿ ಉಸಿರಾಗಿರೋ ನಿಮ್ಮನ್ನ ಯಾರೋ ಸಿಗೋ ಫ್ರೆಂಡ್ ಹಾಗೆ ಕೈ ಕುಲ್ಕಿ ಹೇಗೋಗ್ಲಿ ಅಂತಾನೆ, ಹೇಗೋಗ್ಲಿ? ಹಲೋ, ನಾನ್ ಸಹ ಸುಧೀರ್ ಮಾತಾಡ್ತಾ ಇರೋದು ಆಸ್ಪತ್ರೆಯಿಂದ. ಚಂದ್ರು ವೈಫ್ ತೀರ್ಕೊಂಡ್ರು ಸರ್. ನೋಡ್ಕೊಳ್ಳಿ ಅಂತೀನಿ. ಎಲ್ಲಿ ಹೋಗ್ತಿದ್ದೀರಿ? ನಿಮ್ ಜೊತೆ ನಾನು ಬರ್ತೀನಿ. ನಾನು ಒಂಟಿಯಾಗಿ ಹೋಗಕ್ಕೆ ಇಷ್ಟಪಡೋನು. ಗುಡ್ ಬೈ. ಅಂತಾನೆ